ಶ್ರೀ ಗುರುಭ್ಯೋ ನಮಃ. ಈ ಅಕ್ಷಂತಸ್ಥನಾದವನು ಜೀವ ಅಥವಾ ಮತ್ತಾರೋ ಆಗಿರಬಹುದು. ವಿಷ್ಣುವನ್ನೇ ಅಂತರ್ಯಾಮಿ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ರೂಪವಾಗಿ ಅಂತರ್ಯಾಮಿ ಇತ್ಯಾದಿ 3 ಸೂತ್ರಗಳನ್ನು ಒಳಗೊಂಡಂಥ ಆ ಅಧಿಕರಣ ಹೊರಟಿದೆ ಅಂತನ್ನುವುದನ್ನು ಈ ಹಿಂದೆ ನಾವು ನೋಡಿದ್ದೇವೆ. ಅದರ ಅರ್ಥವನ್ನ ರಾಘವೇಂದ್ರ ಸ್ವಾಮಿಗಳು 83ನೇ ಗದ್ಯ ಭಾಗ ತತ್ವಮಂಜರಿಯಲ್ಲಿ ಅಲ್ಲೇ ವರ್ಣಿಸಲಿಕ್ಕೆ ತೊಡಗಿದ್ದಾರೆ. ತಸ್ಯಾಪ್ಯರ್ಥ ನಿಯಂತಾಚೇತಿ ನಿಯಂತಾಚ ಎಂಬುದಾಗಿ ಆಚಾರ್ಯರು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಸರ್ವಗೋತ್ತ ನಿಯಂತಾಚ ದೃಶ್ಯತ್ವ ದ್ಯುಜ್ಜಿತ ಸದಾ ಅಂತ 4ನೇ ಶ್ಲೋಕ. ಪೂರ್ವದ ಅನುಷಂಗ ಶಬ್ದಗಳನ್ನು ಹಿಂದೆ ಬಂದಿರುವಂತಹ ಶಬ್ದಗಳನ್ನು ಮೊದಲಾದವುಗಳೆಲ್ಲವನ್ನು ಕೂಡ ಹಿಂದಿನಂತೆಯೇ ಶಬ್ದಗಳ ಸಂಬಂಧವನ್ನು, ಅನುಷಂಗ ಅಂದ್ರೆ ಸಂಬಂಧ, ಅದನ್ನೆಲ್ಲ ಹಾಗೆ ನಾವು ತಿಳ್ಕೋಬೇಕು. ಹೇಗೆ ಅಂತ ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಈಗ ಮುಂದಿನ ವಾಕ್ಯದಲ್ಲಿ. ಸಹ ಚಕ್ಷುರಾದ ಅಮೃತತ್ವೇನ ಉಕ್ತ, ಚಕ್ಷುರಾದಿಗಳಲ್ಲಿ ಅಮೃತನಾಗಿ ನಾಶರಹಿತನಾಗಿ ಯಾರಿದ್ದಾನಲ್ಲ, ಚಕ್ಷುರಾದಿ ಅಧಿಷ್ಠಾನಗಳಲ್ಲಿ ಅಮೃತತ್ವೇನ ಉಕ್ತ ಹಾಗೆ ಯಾರು ಪ್ರತಿಪಾದಿಸಲ್ಪಟ್ಟಿದ್ದಾನಲ್ಲ, ಸಹ ಏಕಃ ವಿಷ್ಣುರೇವ ಆ ಒಬ್ಬನೇ ವಿಷ್ಣುವೇ, ಸರ್ವಗಃ ಚಕ್ಷುರಾದಿಗಳಲ್ಲಿ ಇರುವುದಲ್ಲದೆ ಎಲ್ಲ ಕಡೆಯೂ ಕೂಡ ಇದ್ದಾನೆ. ನಿಯಂತ ಅಂದ್ರೆ ಅಂತರ್ಯಾಮಿ ಶಬ್ದೋಕ್ತ ಸರ್ವಪ್ರಾಣ್ಯಂತಸ್ಥ, ಅವನೇ ನಿಯಂತ ಆಗಿದ್ದಾನೆ ಅಂದ್ರೆ ಅಂತರ್ಯಾಮಿ ಎಂಬ ಶಬ್ದದಿಂದ ವರ್ಣಿಸಲ್ಪಟ್ಟಿದ್ದಾನೆ. ಅಂತರ್ಯಾಮಿ ಅಂದ್ರೆ ಸರ್ವಪ್ರಾಣ್ಯಂತಸ್ಥ, ಎಲ್ಲಾ ಪ್ರಾಣಿಗಳಲ್ಲಿಯೂ ಕೂಡ ಅವನೇ ಇದ್ದಾನೆ. ಅಂತರ್ಯಾಮಿ ಅಲ್ಲಿ ಅಂತರ್ಯಾಮಿ ಶಬ್ದೋಕ್ತವಾದದ್ದು ಸರ್ವ ಪ್ರಾಣಿಗಳು ಅಲ್ಲ. ಅಂತರ್ಯಾಮಿ ಶಬ್ದದಿಂದ ಅಂತರ್ಯಾಮಿ ಶಬ್ದೇನ ಉಕ್ತಾಹ ಸರ್ವಪ್ರಾಣಿನಃ ಅಂತ ಹಾಗೆ ಅರ್ಥ ಮಾಡ್ಕೋಬಾರದು. ಅಂತರ್ಯಾಮಿ ಶಬ್ದೇನ ಉಕ್ತಶ್ಚಾಸ ಸರ್ವಪ್ರಾಣ್ಯಂತಸ್ಥಶ್ಚ, ಉಕ್ತ ಅನ್ನೋದು ಸರ್ವಪ್ರಾಣ್ಯಂತಸ್ಥ ಅನ್ನೋದಕ್ಕೆ ವಿಶೇಷಣ. ಹಾಗಾಗಿ ಅಂತರ್ಯಾಮಿ ಶಬ್ದದಿಂದ ಹೇಳಲ್ಪಟ್ಟವನು ಪರಮಾತ್ಮ, ಅವನೇ ಸರ್ವಪ್ರಾಣ್ಯಂತಸ್ಥ, ಎಲ್ಲಾ ಪ್ರಾಣಿಗಳಲ್ಲಿಯೂ ಕೂಡ ಇದ್ದಾನೆ. ಉಕ್ತ ಅಂತಸ್ಥನ್ ನಿಯಮನಕರ್ತ. ಹಾಗಾಗಿ ಪ್ರಾಯ ಅಂತರ್ಯಾಮಿ ಶಬ್ದೋಕ್ತ ಅಂತ ಸ್ವಲ್ಪ ಪದಚ್ಛೇದ ಇರಬೇಕಾಗಿತ್ತೇನೋ. ಸಮಸ್ತ ಪದ ಇದ್ರೆ ಅದನ್ನ ಹೊಂದಿಸುವುದು ಕಷ್ಟ ಏನಲ್ಲ, ಆದ್ರೆ ಸಮಸ್ತ ಪದ ಅಲ್ಲಿ ಇಲ್ಲದೇ ಇರುವುದು ಹೆಚ್ಚು ಸಹಜ. ಸಯೇವ ಸರ್ವಗಃ ನಿಯಂತ ಅಂತರ್ಯಾಮಿ ಶಬ್ದೋಕ್ತ ಅರ್ಥಾತ್ ಸರ್ವಪ್ರಾಣ್ಯಂತಸ್ಥ ಸನ್ ನಿಯಮನ ಕರ್ತ ಅಂತ ಹೀಗಿದ್ರೆ ಚೆನ್ನಾಗಿರ್ತಿತ್ತೇನೋ. ನತು ತತ್ತದಭಿಮಾನಿ ಜೀವ, ಪರಮಾತ್ಮನೇ ಈ ತರ ಅಂತರ್ಯಾಮಿ ಶಬ್ದದಿಂದ ವಾಚ್ಯನಾಗಿದ್ದಾನೆ ಹೊರತು ಅದಕ್ಕೆ ಆಯಾ ಪೃಥ್ವಿ ಇತ್ಯಾದಿಗಳಿಗೆ ಅಭಿಮಾನಿಯಾದಂತಹ ಜೀವವಾಗಲಿ, ತದುಪಾದಾನ ಪ್ರಕೃತಿರುವ ಆಯಾ ಪೃಥ್ವಿ ಜಲ ವಾಯು ಇತ್ಯಾದಿಗಳಿಗೆ ಉಪಾದಾನವಾದಂತಹ ಪ್ರಕೃತಿಯಾಗಲಿ ಅಲ್ಲಿ ಆ ಶಬ್ದದಿಂದ ವಾಚ್ಯವಲ್ಲ. ಕುತಃ ಅಂದ್ರೆ ಸರ್ವೈಹಿ ಲಿಂಗೈಹಿ ಯುತಃ, ಅವನು ಎಲ್ಲಾ ಲಿಂಗಗಳಿಂದಲೂ ಕೂಡ ವಾಚ್ಯನಾಗಿದ್ದಾನೆ ಪರಮಾತ್ಮ. ಲಿಂಗೈ ಸರ್ವೇ ಯುತಸ್ಸಹಿ ಅಂತನ್ನುವುದು ಅದಕ್ಕೆಲ್ಲದಕ್ಕೂ ಕೂಡ ಒಂದು ಕಾರಣ. ಎಲ್ಲಾ ಲಿಂಗಗಳಿಂದಲೂ ಅವನೇ ಕೂಡಿದವನಾದ್ರಿಂದ ಇಲ್ಲಿಯೂ ಕೂಡ ಅವನೇ ಆ ಶಬ್ದದಿಂದ ವಾಚ್ಯನಾಗಬೇಕು. ಎಂ ಪೃಥ್ವೀ ನವೇದ ಪೃಥ್ವೀ ಮಂತರಃ ಇತ್ಯಾದಿನಾ ಉಕ್ತ, ಇವೆಲ್ಲ ಬೃಹದಾರಣ್ಯಕದ ಮಾತುಗಳು. ಇತ್ಯಾದಿನಾ ಉಕ್ತ ಇತ್ಯಾದಿ ವೇದವಾಕ್ಯಗಳಲ್ಲಿ ಹೇಳಲ್ಪಟ್ಟ ಪೃಥ್ವ್ಯಾದ್ಯಭಿಮಾನಿ ದೇವ ಅವಿದಿತತ್ವ, ಆ ವೇದವಾಕ್ಯಗಳಲ್ಲಿ ಪೃಥ್ವ್ಯಾದಿ ದೇವತೆಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅದಲ್ಲದೇನೆ ಆ ದೇವತೆಗಳಿಂದ ತಿಳಿಯಲ್ಪಟ್ಟವನಲ್ಲ ಈ ಪರಮಾತ್ಮ, ಅವರು ಪೂರ್ಣವಾಗಿ ಈತನನ್ನು ತಿಳಿದಿಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ದೇವ ಅವಿದಿತತ್ವ, ಅನನ್ಯಾಪೇಕ್ಷತ್ವ, ಬೇರೆ ಯಾರಿಂದಲೂ ಇವನು ಅನನ್ಯಾಪೇಕ್ಷನಾಗಿದ್ದಾನೆ. ಅನನ್ಯಾಪೇಕ್ಷ ರಮಣವತ್ವ, ಬೇರೆ ಯಾರ ನೆರವನ್ನು ಅಪೇಕ್ಷಿಸದೆ ಅವನು ಸುಖ ಪಡ್ತಾನೆ. ಲಕ್ಷ್ಮಿಯ ನೆರವು ಕೂಡ ಆತನಿಗೆ ಬೇಕಾಗಿಲ್ಲ. ಅನನ್ಯಾಪೇಕ್ಷ ರಮಣವತ್ವ. ಮತ್ತೆ ರಮಣವತ್ವ ರೂಪ, ರಮಣವತ್ವ ಅನ್ನುವುದೇ ಅಂತರತ್ವ, ಅಂತರತ್ವ ಅನ್ನೋದಕ್ಕೆ ಈ ಅರ್ಥ. ರಮಣವತ್ವ ರೂಪ ಅಂತರತ್ವ, ಮತ್ತೆ ಅಮೃತತ್ವಾದಿ ಅಮೃತತ್ವ ನಾಶರಹಿತತ್ವ ಇತ್ಯಾದಿ ಏತತ್ ಪ್ರಕರಣಸ್ಥ ಲಿಂಗೈಹಿ, ಈ ಪ್ರಕರಣದಲ್ಲಿ ಬಂದಿರುವಂತಹ ಎಲ್ಲಾ ಲಿಂಗಗಳಿಂದಲೂ ಅವನೇ ವಾಚ್ಯನಾಗಿದ್ದಾನೆ ಅಂತ ಅರ್ಥ. ಅಲ್ಲಿ
ಪೃಥಿವ್ಯಾದ್ಯಭಿಮಾನಿ ದೇವಾಭಿಜಿತತ್ವ ಅಂತಿದೆಯಲ್ಲ, ಅದಾದ್ಮೇಲೆ ಅನನ್ಯಾಪೇಕ್ಷ ರಮಣವತ್ವ ರೂಪಾಂತರತ್ವ ಅಂತಿದೆಯಲ್ಲ, ಅಲ್ಲಿ ನಡುವೆ ಸವರ್ಣ ದೀರ್ಘ ಸಂಧಿ ಆಗ್ಬೇಕದು. ಅವಿಜಿತತ್ವಾನ್ ಅಭಿಮಾನಿ ದೇವ ಅವಿಜಿತತ್ವಾನನ್ಯಾಪೇಕ್ಷ ರಮಣವತ್ವ ಅಂತ ಹೀಗೆ. ಆಮೇಲೆ ರೂಪಾಂತರತ್ವಾಮೃತತ್ವ ಅಂತ ಹೀಗೂ ಅಲ್ಲೂ ಕೂಡ ಸವರ್ಣ ದೀರ್ಘ ಸಂಧಿ ಆಗಬೇಕು. ವಾಸ್ತವಿಕವಾಗಿ ಅದೆಲ್ಲ ಸವರ್ಣ ದೀರ್ಘ ಸಂಧಿಯಿಂದ ಗರ್ಭಿತವಾದ ಸಮಾಸವೇ ಅದು. ಆದರೆ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೇಳುವವರಿಗೆ ಎಲ್ಲೆಲ್ಲಿ ಪರಿಚ್ಛೇದ ಮಾಡ್ಕೊಂಡು ಓದಬೇಕು, ಸಮಾಸವೇ ಆದ್ರೂ ಎಲ್ಲಿ ಅದನ್ನ ಯಾವ ಶಬ್ದಗಳು ಪ್ರತ್ಯೇಕ ಅಂತ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅಭಿಜಿತತ್ವ, ಆಮೇಲೆ ಅನನ್ಯಾಪೇಕ್ಷ ರಮಣವತ್ವ ರೂಪ ಅಂತರತ್ವ, ಅದಾದ್ಮೇಲೆ ಅಮೃತತ್ವ ಅಂತ ಹೀಗೆ ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ. ವಾಸ್ತವಿಕವಾಗಿ ಸವರ್ಣ ದೀರ್ಘ ಸಂಧಿಯೇ ಅಲ್ಲಿ ಆಗಬೇಕು ಅಂತ ಅದರ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು. ಅಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಒಂದು ಶ್ಲೋಕ ಹೇಳಿದ್ದಾರೆ. ಅದೇ ಈ ಅಂತರ್ಯಾಮಿ ಬ್ರಾಹ್ಮಣದಲ್ಲೇ ಅನ್ಯಾಪೇಕ್ಷಾಂ ವಿನಾ ರಮಣವತ್ವ ಅಂತ ಏನು ಬಂತಲ್ಲ, ಅಲ್ಲಿ ಈ ಶ್ಲೋಕ ಬಂದಿದೆ. ಬಾಹ್ಯಾಪೇಕ್ಷಾಂ ವಿನಾಯಸ್ತು ರಮತೆ ಸೋಂತರ ಸ್ವತಃ ಅತಿಪ್ರಿಯತ್ವ ಚಹರೇಹೇ ಅಂತರತ್ವ ಉದಾಹೃತಂ ಅಂತ. ಯಾವ ಪರಮಾತ್ಮನು ಬಾಹ್ಯಾಪೇಕ್ಷಾಂ ವಿನಾ, ಬಾಹ್ಯವಾದ ಯಾವುದೇ ವಸ್ತುವಿನ ಮತ್ತೆ ವ್ಯಕ್ತಿಯ ಅಪೇಕ್ಷೆ ಇಲ್ಲದೇನೆ ರಮತೆ ಸುಖ ಪಡ್ತಾನೋ ಸಹ ಅವನು ಅಂತಹ ಒಳಗಡೆ ಇದ್ದು ರಮತೆ ಸುಖ ಪಡ್ತಾನೆ ಅಂತ ಈಗ ಅರ್ಥ ಅದಕ್ಕೆ. ಮತ್ತೆ ಅತಿಪ್ರಿಯತ್ವಾಚ ಹರೇಹೇ, ಹರಿಗೆ ಅವನು ಅತ್ಯಂತ ಅಂತರಂಗದವನು, ಲಕ್ಷ್ಮೀ ಬಳಿಕ. ಈ ಕಾರಣದಿಂದಲೂ ಕೂಡ ಅವನಿಗೆ ಅಂತರ ಅಂತ ಈ ತರ ವರ್ಣನೆ ಮಾಡ್ತಾರೆ. ಮತ್ತೆ ಅಂತಸ್ಥಿತ್ವ ರಮಣಕೃತ ಅಂತ ಅನುವ್ಯಾಖ್ಯಾನದಲ್ಲೂ ಕೂಡ ಅಂತರಾಧಿಕರಣದಲ್ಲಿಯೇ 1ನೇ ಅಧ್ಯಾಯದ 2ನೇ ಪಾದದ ಅಂತರಾಧಿಕರಣದಲ್ಲಿಯೇ ಅದರ ವಿವರಣೆ ಬಂದಿದೆ. ಈ ಅಂತಃಶಬ್ದದ ವಿವರಣೆ ಬಂದಿದೆ, ಅಂತರ ಶಬ್ದದ ವಿವರ ಬಂದಿದೆ. ಅದನ್ನು ಕೂಡ ಅಂತಸ್ಥಿತ್ವ ರಮಣಕೃತ ಅಂತರಸ್ಸ ಉದಾಹೃತಃ, ಅದನ್ನ ಈಗ ನೋಡೋಣ. ಅಂತಸ್ಥಿತ್ವ ಒಳಗೆ ಕೂತ್ಕೊಂಡು ರಮಣಕೃತ ಸುಖ ಪಡುವವನು, ಆ ಕಾರಣದಿಂದಾಗಿ ಅಂತರಃ ಉದಾಹೃತಃ ಅವನು ಅಂತರ ಎಂಬುದಾಗಿ ವರ್ಣಿತನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಪೂರ್ಣ ಶ್ಲೋಕ ಹೀಗಿದೆ: ಅಂತರಸ್ಸ ಉದಾಹೃತಃ ಅಂತಸ್ಥಿತ್ವ ರಮಣಕೃತ. ಇದು ಒಂದು ಪಾದ ರಾಘವೇಂದ್ರ ಸ್ವಾಮಿ ಕೊಟ್ಟಿದ್ದಾರೆ. ಅಂತರಃ ಸ ಉದಾಹೃತಃ, ಅವನು ಅಂತರ ಎಂಬುದಾಗಿ ವಾಚ್ಯನಾಗಿದ್ದಾನೆ, ಆ ಶಬ್ದದಿಂದ ಹೇಳಲ್ಪಟ್ಟಿದ್ದಾನೆ ಅಂತ ಅರ್ಥ. ರಮಣಂಚ ಆತ್ಮಶಬ್ದೇನ ಆದೇಯಂ ಮಾತೀತಿ ಚೋಚ್ಯತೆ ಅಂತ ಅದರ ಉತ್ತರಾರ್ಧ. ಶ್ರುತಿಯಲ್ಲೂ ಕೂಡ ಆತ್ಮಶಬ್ದದಿಂದ ಏನನ್ನು ಹೇಳಿದ್ದಾರೆ ಅಂದ್ರೆ ಸುಖವನ್ನು ಅನುಭವಿಸುವವನು ಅನ್ನುವ ಅರ್ಥವನ್ನೇ ವರ್ಣನೆ ಮಾಡಿದ್ದಾರೆ. ಅಂತಹ ಒಳಗಡೆ ಇದ್ದು ಆತ್ಮ ಹೆಚ್ಚಾಪ್ನೋತಿ ಯದಾದತ್ತೆ ಹೆಚ್ಚಾತ್ತಿ ವಿಷಯಾನಿಹ ಹೆಚ್ಚಾಸ್ತಿ ಸಂತತೋಭಾವ ತಸ್ಮಾದ್ ಆತ್ಮೇತಿ ಭಣ್ಯತೆ ಅಂತ ಗೀತಾ ಪ್ರಸ್ಥಾನಾದಿಗಳಲ್ಲಿ ಆಚಾರ್ಯರು ಮಹಾಭಾರತದ ಶ್ಲೋಕವನ್ನು ಉದ್ಧರಿಸ್ತಾರೆ ಆತ್ಮಶಬ್ದದ ಅರ್ಥವನ್ನು ಹೇಳಲಿಕ್ಕೆ. ಹೆಚ್ಚ ಅತ್ತಿ ವಿಷಯಾನಿಹ ಹೀಗೆಲ್ಲ ಅಲ್ಲಿ ಬಂದಿದೆ. ಆದ್ದರಿಂದ ಆದೇಯಂ ಅಂದ್ರೆ ಸುಖವನ್ನು ಮಾತಿ ಅವನು ಅನುಭವಿಸ್ತಾ ಇದ್ದಾನೆ, ಇದು ಆತ್ಮಶಬ್ದದ ಅರ್ಥ. ಆದ್ರಿಂದ ಎಲ್ಲಿಯಾದ್ರೂ ಪರಮಾತ್ಮ ಇತ್ಯಾದಿ ಶಬ್ದಗಳು ಬಂದ್ರೆ ಶ್ರೇಷ್ಠನಾದ ವ್ಯಕ್ತಿ ಅಂತ ಒಂದು ಅರ್ಥ ಮಾಡುವುದಲ್ಲದೆ ಪರಮ ಶ್ರೇಷ್ಠವಾದ ಆದೇಯಂ ಸುಖವನ್ನು ಮಾತಿ ಅನುಭವಿಸ್ತಾನೆ ಅಂತ ಹೀಗೆ ಇನ್ನೊಂದು ಅರ್ಥನೂ ಕೂಡ ಆಗಬಹುದು. ಇದು ಅನುವ್ಯಾಖ್ಯಾನದಲ್ಲಿ ಬಂದಿರುವ ಅಂತರ ಶಬ್ದದ ಅರ್ಥ ಮತ್ತು ಬೃಹದಾರಣ್ಯಕ ಭಾಷ್ಯದಲ್ಲಿ ಬಂದಿರುವಂತಹ ಅಂತರ ಶಬ್ದದ ಅರ್ಥ. ಇವೆರಡನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಅದಾದ್ಮೇಲೆ ಪೂರ್ವವದ್ವಾ ಯೋಜನಾ ಅಂತಿದೆ. ಹಿಂದಿನಂತೆ ಆದ್ರೂ ಯೋಜನೆ ಮಾಡಬೇಕು ಅಂತ. ಹಿಂದಿನಂತೆ ಯೋಜನೆ ಮಾಡಬೇಕು ಅಂದ್ರೆ ಹೇಗೆ? ಅಲ್ಲಿ ಭಾಷ್ಯೋಕ್ತವಾದಂತಹ ಎಲ್ಲಾ ಲಿಂಗಗಳಿಂದಲೂ ಕೂಡಿದವನು ಅಂತ ಹಿಂದೆ ಅನೇಕ ಕಡೆ ಅದನ್ನ ಹೇಳ್ತಾ ಬಂದಿದ್ದಾರೆ. 78ನೇ ಗದ್ಯ ಭಾಗ ಇತ್ಯಾದಿಗಳನ್ನು ನೋಡಿ, 78ರಲ್ಲಿ. ಆಮೇಲೆ ಮತ್ತೆ ಉಳಿದ ಕಡೆ ಎಲ್ಲಾನು ಕಡೆನೂ ಕೂಡ ತೇಷಾಂ ಭಾಷ್ಯ ದಿಶಾ ವೈಷ್ಣವತ್ವ ಪ್ರಸಿದ್ಧೇ ಇತಿವಾ, ಈ ಎಲ್ಲಾ ಗುಣಗಳು ಕೂಡ ಭಾಷ್ಯಕ್ಕನುಸಾರವಾಗಿ ಆಯಾ ಉಪನಿಷತ್ತಿನ ಸೂತ್ರ ಭಾಷ್ಯದ ಅನುಸಾರವಾಗಿ ಆ ಗುಣಗಳೆಲ್ಲವೂ
ಗುಣಗಳೆಲ್ಲವೂ ವಿಷ್ಣುವಿಗೆ ಸಂಬಂಧಪಟ್ಟದ್ದು ಅಂತಾನೆ ಪ್ರಸಿದ್ಧಿ ಇದೆ. ಅಲ್ಲಿ ಬಂದಿದೆಯಲ್ಲ ವೈಷ್ಣವತ್ವ ಪ್ರಸಿದ್ಧೇ ಇತಿವ ಅಂತ, ಆ ತರ ಇಲ್ಲೂ ಎಲ್ಲಾ ಕಡೆನೂ ಕೂಡ ನಾವು ತಿಳ್ಕೊಳ್ಬೇಕು. ಹಾಗೆ 75ನೇ ಗದ್ಯ ಭಾಗ ನೋಡಿ, ತೇಷಾಂ ಭಾಷ್ಯ ದಿಶಾ ವೈಷ್ಣವತ್ವ ಪ್ರಸಿದ್ಧೇ ಇತಿವ ಅಂತ ಹೀಗೆಲ್ಲ ಬಂದಿದೆ. ಅದನ್ನ ಇಲ್ಲಿ ತಿಳ್ಕೊಳ್ಬೇಕು ಅಂತ ರಾಘವೇಂದ್ರ ಸ್ವಾಮಿಗಳ ಅಭಿಪ್ರಾಯ ಆಗಿದೆ. ಬೃಹದಾರಣ್ಯಕ ಉಪನಿಷತ್ತಿನ ಆ 5ನೇ ಅಧ್ಯಾಯದ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಎಸ್ ಪೃಥ್ವಿ ಶರೀರಂ ಅಂತ ಹೀಗೆಲ್ಲ ಬಂದಿದೆಯಲ್ಲ, ಅಲ್ಲಿ ಶರೀರ ಅಂದ್ರೆ ವಿಗ್ರಹ ಅಂತ ಅರ್ಥ ಮಾಡಬೇಕು. ಭಗವಂತನಿಗೆ ಶಿಲೆಯ, ಲೋಹದ, ಕಟ್ಟಿಗೆಯ ವಿಗ್ರಹಗಳು ಅನೇಕ ಇರ್ತಾವಲ್ಲ, ಗರ್ಭಗೃಹದಲ್ಲಿ ಮನೆಗಳಲ್ಲಿ ಅದು ಪೂಜಿತ ಆಗ್ತಾವಲ್ಲ, ಆ ತರ ಪೃಥ್ವಿ, ಅಪ್ಪು, ತೇಜಸ್ಸು ಮೊದಲಾದವು ಎಲ್ಲವೂ ಕೂಡ ಆತನಿಗೆ ಒಂದು ವಿಗ್ರಹ ಇದ್ದಂತೆ. ನಾವು ಅವುಗಳಲ್ಲಿ ಆ ಭಗವಂತನ ಸನ್ನಿಧಾನವನ್ನು ತಿಳ್ಕೊಳ್ಬೇಕು ಅಂತ. ಅದು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ ಒಂದು ಮಾತಿನಲ್ಲಿ ಸ್ಪಷ್ಟ ಇದೆ. ಶಿಲಾವತ್ ಪ್ರತಿಮೈವೇಶ ವಿಷ್ಣೋರ್ ಲೋಕ ಚತುರ್ದಶಿ ಅಂತ. ಲೋಕ ಚತುರ್ದಶಿ 14 ಲೋಕಗಳು ಕೂಡ ವಿಷ್ಣುವಿಗೆ ಪ್ರತಿಮಾಯವ, ಪ್ರತಿಮೆಯೇ. ಹೇಗೆ ಅಂದ್ರೆ ಶಿಲಾವತ, ಶಿಲೆಯ ಪ್ರತಿಮೆಯನ್ನು ನಾವು ಹೇಗೆ ಗರ್ಭಗೃಹದಲ್ಲಿ ಪೂಜೆ ಮಾಡ್ತೀವಲ್ಲ, ಹಾಗೆ ಇವೆಲ್ಲವೂ ಕೂಡ ಆ ಭಗವಂತನ ಪ್ರತಿಮೆಗಳಿವು. ಪೃಥ್ವಿ, ದಿಕ್ಕು, ವಾಯು, ಮನಸ್ಸು. ಅದರಿಂದ ಅವನಿಗೆ ಜಡವಾದ ಪ್ರತಿಮೆಗಳು ಇವೆ, ಚೇತನವಾದ ಪ್ರತಿಮೆಗಳು ಇವೆ. ಪೃಥ್ವಿ ಅನ್ನೋದೇನು ಜಡವಾದದ್ದಿದೆಯಲ್ಲ, ಅದು ಅವನಿಗೆ ಪ್ರತಿಮೆಯೇ. ಅದಕ್ಕೆ ಅಭಿಮಾನಿಯಾದಂತಹ ಪೃಥ್ವಿ ದೇವತೆ ಅಂತಾಳೆ, ಅವಳು ಅವನಿಗೆ ಪ್ರತಿಮೆಯೇ. ಅದರೊಳಗೆ ಅವನಿದ್ದಾನೆ ಅಂತ. ಆದ್ರಿಂದ ಆಯಾ ಸಂದರ್ಭದಲ್ಲಿ, ಉದಾಹರಣೆಗೆ ಪೃಥ್ವಿ ಅಂತಾನೆ ಮೊದಲು ಬಂದಿದೆ. ಪೃಥ್ವಿಯಲ್ಲಿ ಚತುರ್ಥಃ ಪೃಥ್ವಿ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕಃ ಅಂತ ಛಾಂದೋಗ್ಯ ಉಪನಿಷತ್ ಭಾಷೆಯಲ್ಲಿ ಬಂದಂತೆ, ಪೃಥ್ವಿಯಲ್ಲಿ ಅವನು ಹಳದಿ ಬಣ್ಣದ ಸ್ತ್ರೀರೂಪವುಳ್ಳವನಾಗಿದ್ದಾನೆ ಅಂತ ಧ್ಯಾನ ಮಾಡಬಹುದು. ಹಾಗೆ ದಿಕ್ಕುಗಳಲ್ಲಿ ಬಂದಿದೆ. ದಿಕ್ಕುಗಳಲ್ಲೂ ಕೂಡ ದಿಗಭಿಮಾನಿನಿ ದೇವತಾ ಸ್ತ್ರೀಯರು ಇದ್ದಾರೆ, ಪುರುಷರು ಇದ್ದಾರೆ. ಅವರಲ್ಲಿ ಆಯಾ ರೂಪದಿಂದ ಅವನಿದ್ದಾನೆ ಅಂತ ನಾವು ತಿಳ್ಕೊಳ್ಬಹುದು. ಅಂತೂ ಪ್ರತಿಯೊಂದು ಕೂಡ ಅವನಿಗೆ ಶರೀರ ಅಂದ್ರೆ ವಿಗ್ರಹ ಅಂತ ಅರ್ಥ. ಆ ದೃಷ್ಟಿಯಿಂದ ವಿಗ್ರಹ ಅನ್ನೋ ದೃಷ್ಟಿಯಿಂದ ನಾವು ಶರೀರ ಅಂತ ತಿಳ್ಕೊಳ್ಳಿಕ್ಕೆ, ಪ್ರತಿಮಾ ಅನ್ನೋ ದೃಷ್ಟಿಯಿಂದ ಶರೀರ ಅಂತ ತಿಳ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ವಿಶಿಷ್ಟಾದ್ವೈತ ಮತದಲ್ಲಿ ಅವನ ದಿವ್ಯವಾದ ಶರೀರ ಇದೆಯಲ್ಲ, ಆ ತರ ಆ ದಿವ್ಯ ಅಪ್ರಾಕೃತವಾದ ಶರೀರ ಏನಿದೆ ವೈಕುಂಠದಲ್ಲಿರೋದು, ಅದರಂತೆ ಈ ಕಲ್ಲಿನ ಶರೀರವು ಕೂಡ ಅವನ ಶರೀರ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಮಾತ್ರ ಅದನ್ನು ಖಂಡನೆ ಮಾಡ್ತೇವೆ. ಆದ್ರಿಂದ ಅವರು ಅರ್ಚಾವತಾರ, ಈ ಶಿಲಾ ವಿಗ್ರಹಗಳು ಕೂಡ ಭಗವಂತನ ಅವತಾರ ಅಂತ ಹೀಗೆಲ್ಲ ಹೇಳ್ತಾರೆ. ಆ ತರ ಶರೀರ ಸಂಬಂಧವನ್ನು ಒಪ್ಪೋದಿಲ್ಲ. ಕಲ್ಲಿನ ಶರೀರ, ಕಟ್ಟಿಗೆ ಶರೀರ, ಲೋಹದ ಶರೀರ ಹೇಗೋ ಹಾಗೆ ಇಡೀ ಲೋಕವು ಕೂಡ, ಎಲ್ಲವೂ ಕೂಡ ಆತನ ಶರೀರ ಅಂತ ಉಪಾಸನೆ ಮಾಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಅದು ಆಚಾರ್ಯರಿಗೆ ಸಮ್ಮತವೇ ಆಗಿದೆ. ಆದ್ರಿಂದ ಪೃಥ್ವಿ, ಜಲ ಇತ್ಯಾದಿಗಳಿಗೆ ಉಪಾದಾನ ಕಾರಣವಾದ ಪ್ರಕೃತಿ ಅಲ್ಲಿ ಅಮೃತ ಶಬ್ದದಿಂದ ವಾಚ್ಯ ಅಲ್ಲ, ಪರಮಾತ್ಮನೇ ವಾಚ್ಯ. ಪ್ರಾಗುಪ್ತ ಸಮುಚ್ಚಯೇ ಚ ಶಬ್ದ ಚ ಅಂತ ಬಂದಿದೆ, ನಿಯಂತ ಚ ಅಂತ ಬಂದಿದೆ. ಚ ಅನ್ನೋದ್ರಿಂದ ಹಿಂದೆ ಹೇಳಿರುವಂತಹ ಗುಣಗಳನ್ನ ಅನುಸಂಧಾನ ಮಾಡ್ಕೊಳ್ಬೇಕು. ಅಲ್ಲಿರುವಂತಹ ಎಲ್ಲಾ ಗುಣಗಳು ಕೂಡ ಗುಣಗಳಿಂದ ಕೂಡಿದವನಾಗಿ ನಿಯಂತ ಕೂಡ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ.